ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮ್ಯಾಥ್ಸ್ ಮ್ಯಾಜಿಕ್ ಫಾರ್ ಕೆಸೆಟ್. ಹಲೋ ಫ್ರೆಂಡ್ಸ್, ಇವಾಗ ನಾನು ಹೇಳ್ತಿರೋದು ರಿಯಲ್ ಅನಾಲಿಸಿಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್. ಅಂದರೆ ಈ ಕೆಲವೊಂದು ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದೀನಿ, ಕೆಲವೊಂದು ಇಂಪಾರ್ಟೆಂಟ್ ಲಿಮಿಟ್ಸ್ ರಿಸಲ್ಟ್ಸ್ನ ಕೊಟ್ಟಿದ್ದೀನಿ. ಇವನ್ನ ಆದಷ್ಟು ನೋಡ್ಕೊಳ್ಳಿ. ಕೆಲವೊಮ್ಮೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. 2018 ಆಯಿತು, 2000 ರೀಸೆಂಟ್ ಆಗಿರೋ 24, 23 ಇಲ್ಲಿ ಕೂಡ ರಿಯಲ್ ಅನಾಲಿಸಿಸ್ನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ನ ತುಂಬಾ ಕೇಳಿದ್ದಾನೆ. ಹಾಗಾಗಿ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ಮೇಲೆ ಗೊತ್ತಾದ ಮೇಲೆ ನಾನು ಈ ವಿಡಿಯೋನ ತರ್ತಾ ಇರೋದು. ನಾನು ಮಾಡಿರೋ ನೋಟ್ಸಲ್ಲಿ ಕೆಲವೊಂದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಳ್ಳಿ, ಒಂದು ಸರ್ತಿ ಓದ್ಕೊಳ್ಳಿ, ಯೂಸ್ ಆಗುತ್ತೆ. ನೋಡಿ, ಇವು ಕೆಲವೊಂದು ಇಂಪಾರ್ಟೆಂಟ್ ಲಿಮಿಟ್ಸ್ ಇದ್ದಾವೆ. ಇವು ನಿಮಗೆ ಕೌಂಟರ್ ಎಕ್ಸಾಂಪಲ್ನ ಯೂಸ್ ಮಾಡಲಿಕ್ಕಾಯಿತು ಅಥವಾ ಡೈರೆಕ್ಟಾಗಿ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಲಿಕ್ಕೆ ಯೂಸ್ ಆಗ್ತವೆ. ಇವು 6 ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದ್ದಾವೆ. ನೆಕ್ಸ್ಟ್ ಇಲ್ಲೊಂದು 6 ಇದ್ದಾವೆ. ನೆಕ್ಸ್ಟ್ ಇವು ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದ್ದಾವೆ. ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ಸೆಟ್ಸಿಗೆ ಯೂಸ್ ಆಗುವಂಥದ್ದು ಇವು ಸ್ಟೇಟ್ಮೆಂಟ್ಸ್ ಇದ್ದಾವೆ. ನೆಕ್ಸ್ಟ್ ನೋಡಿ, ಇವು ಕೆಲವೊಂದು ರಿಸಲ್ಟ್ಸ್, ಇವು ಕೂಡ ಸೆಟ್ಟಲ್ಲಿ ಯೂಸ್ ಆಗೋಂಥವು. ನೆಕ್ಸ್ಟ್ ಇಲ್ಲಿ ಅನ್ಕೌಂಟಬಲ್ ಸೆಟ್ಸಲ್ಲಿ ಯಾವ್ಯಾವ ಬರ್ತವೆ, ಕೌಂಟಬಲ್ ಸೆಟ್ಸಲ್ಲಿ ಯಾವ ಬರ್ತವೆ, ಓಕೆನಾ. ಸಬ್ಸೆಟ್ ಯಾವಾಗ ಕೌಂಟಬಲ್ ಇರುತ್ತೆ, 2 ಸೆಟ್ ಕೊಟ್ಟಾಗ ಕೌಂಟಬಲ್ ಸೆಟ್ ಯಾವಾಗ ಆಗುತ್ತೆ, ಈ ರೀತಿ ಇದ್ದಾವೆ. ಇದು ನೋಡಿ, ಇಂಪಾರ್ಟೆಂಟಾಗಿ ಒಂದು 20 to 23 ಲಿಮಿಟ್ಸ್ ಇದ್ದಾವೆ, ಸೀಕ್ವೆನ್ಸ್ ಇದ್ದಾವೆ. ಈ ಸೀಕ್ವೆನ್ಸ್ನ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, 1-2 ಸರ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಕನ್ವರ್ಜೆಂಟ್ ಯಾವ ಇದ್ದಾವೆ, ಅದರ ಲಿಮಿಟ್ ಪಾಯಿಂಟ್ಸ್ ಏನು, ಲಿಮಿಟ್ ಸುಪ್ರೀಮಮ್ ಏನು, ಲಿಮಿಟ್ ಇನ್ಫಿಮಮ್ ಏನು ಅಂತ ಬರೆದಿದ್ದೀನಿ, ಓಕೆನಾ. ನೋಡಿ, ಟೇಬಲ್ ನೋಡ್ಕೊಳ್ಳಿ. ಫಸ್ಟಲ್ಲಿರೋದು ಸೀಕ್ವೆನ್ಸು, ಸೆಕೆಂಡ್ ಇರೋದು ಕನ್ವರ್ಜೆಂಟ್ ಡೈವರ್ಜೆಂಟ್ ಇದೆನಾ ಇಲ್ಲ ಅಂತ ಬರೆದಿರೋದು, ಥರ್ಡು ಲಿಮಿಟ್ ಪಾಯಿಂಟ್. ಹೌದಾ, ಈ ಸೀಕ್ವೆನ್ಸ್ದು ಲಿಮಿಟ್ ಪಾಯಿಂಟ್ ಏನಾಗುತ್ತೆ, ಓಕೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಫಸ್ಟ್ ಒನ್ನು ಸೀಕ್ವೆನ್ಸ್ 1/n, ಇದು ಕನ್ವರ್ಜೆಂಟ್ ಇದೆ, ಇದರ ಲಿಮಿಟ್ ಪಾಯಿಂಟ್ 0, ಇದರ ಲಿಮಿಟ್ ಸುಪ್ರೀಮಮ್ 0, ಲಿಮಿಟ್ ಇನ್ಫಿಮಮ್ 0, ಓಕೆ. ಅದೇ ರೀತಿ ಇದೆ ನೋಡಿ, ಸೀಕ್ವೆನ್ಸ್ 1 - 1/n ಟು ದಿ ಪವರ್ n, ಇದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಇದೆ, ಇದರ ಲಿಮಿಟ್ ಪಾಯಿಂಟು 1/e, ಲಿಮಿಟ್ ಸುಪ್ರೀಮಮ್ 1/e, ಲಿಮಿಟ್ ಇನ್ಫಿಮಮ್ 1/e. ಈ ರೀತಿ ಒಂದು 23 ಇದಾವೆ ಟೋಟಲಿ. ಈ 23ನೂ ನೀವು ಬರ್ಕೊಳ್ಳಿ, ಯೂಸ್ ಆಗುತ್ತೆ. ಅಂದರೆ ನಿಮಗೆ ಆನ್ಸರ್ ಎಲಿಮಿನೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, tan ಇನ್ವರ್ಸ್ ಆಫ್ n, ಇದು ಯಾವಾಗಲೂ ಏನಿರುತ್ತೆ, ಕನ್ವರ್ಜೆಂಟ್ ಇರುತ್ತೆ, ಇದರ ಲಿಮಿಟ್ ಪಾಯಿಂಟು π/2, ಓಕೆ. ಲಿಮಿಟ್ ಸುಪ್ರೀಮಮ್ π/2, ಲಿಮಿಟ್ ಇನ್ಫಿಮಮ್ π/2. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನಾನು ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಇದ್ದಾವೆ, ಅದನ್ನು ತೊಗೊಂಡು ಬರ್ತೀನಿ. ಹಾಗೆಯೇ ಲೀನಿಯರ್ ಅಲ್ಜಿಬ್ರಾದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರಿಸಲ್ಟ್ಸ್, ಕಾಂಪ್ಲೆಕ್ಸ್ ಅನಾಲಿಸ್, ಮಾಡರ್ನ್ ಅಲ್ಜಿಬ್ರಾ, ಆಲ್ಮೋಸ್ಟ್ ಆಲ್ ಎಲ್ಲ ಯೂನಿಟ್ಸಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಥಿಯರಮ್ಸ್ ಆಗಿರ್ಬೋದು, ರಿಸಲ್ಟ್ಸ್ ಆಗಿರ್ಬೋದು, ಆದಷ್ಟು ಬೇಗನೆ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.